ಒಂದು ಯಂತ್ರ ಇದು. ಸರ್ವ ಆಕರ್ಷಣ ಅಂದ್ರೆ ಸರ್ವ ಕಷ್ಟಗಳಿಗೆ ನಿವಾರಣೆ ಆಗ್ತಕ್ಕಂತಹ, ಸರ್ವ ದುಃಖಗಳು ನಿವಾರಣೆ ಆಗ್ತಕ್ಕಂತಹ, ಸರ್ವ ದುಃಖ ವಿಮೋಚನ ಆಗಿರ್ತಕ್ಕಂತಹ ಯಂತ್ರ ಇದು. ಇದು ರೀತಿಯಲ್ಲಿ ಯಂತ್ರವನ್ನ ಬರೆದು ಇದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ, ಅಂದ್ರೆ ಎಲ್ಲ ಷೋಡೋಪಚಾರ ಪೂಜೆಗಳ ಮುಖಾಂತರ ಇದಕ್ಕೆ ಎಲ್ಲ ರೀತಿಯ ಪೂಜೆಗಳನ್ನ ಮಾಡಿ, ಷೋಡೋಪಚಾರ ಪೂಜೆ ಮಾಡಿ, ಯಂತ್ರ ಪ್ರತಿಷ್ಠೆ ಮಾಡಿ, ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ತುಂಬಿ, ಶಕ್ತಿಯನ್ನ ತುಂಬಿ, ಯಂತ್ರರಾಜಂಗೆ ಪೂಜೆಗಳನ್ನ ಮಾಡಿ, ತದನಂತರ ಇದನ್ನ ನಾವು ಈ ಗಿಡಮೂಲಿಕೆಗಳನ್ನ ಹಾಕಿ ನಾವು ಈ ಮಡಕೆಯಲ್ಲಿ ಈ ರೀತಿ ಕಟ್ಟಬೇಕು. ಕಟ್ಟಿ ಇದನ್ನ ಕಟ್ಟಿ ಇರಿಸಿ ನಾವು ಇದನ್ನ ಎಲ್ಲ ದಾರಗಳಿಂದ ಮುಖಾಂತರ ಪಂಚ ಕಲರ್ 5 ತರದ ದಾರಗಳು ಬರುತ್ತೆ. ಈ ರೀತಿ ಇದು 3 ತರ ಇದೆ. ಈ ರೀತಿಯ ದಾರಗಳಿಂದ ಇದನ್ನ ಸುತ್ತಿ ಇದನ್ನ ಮತ್ತೆ ಪುನಃ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಶಕ್ತಿಗಳನ್ನ ತುಂಬಿ, ದೇವತಾ ಅನುಗ್ರಹದ ಶಕ್ತಿಗಳನ್ನ ತುಂಬಿ ಅದಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಾಗ ಅದನ್ನು ಮನೆಯಲ್ಲಿ ನಾವು ತಲೆಬಾಗ್ಲು ಅಂತ ಹೇಳ್ತೀವಿ. ಅಂದ್ರೆ ಮನೆಯಲ್ಲಿ ವಾಸ ಮಾಡತಕ್ಕಂತಹ ನಾವು ಎಂಟ್ರೆನ್ಸ್ ಡೋರ್ ಒಳಗಡೆ ಕಟ್ಕೊಂಡಾಗ ಇದು ಎಲ್ಲಾ ಶಕ್ತಿಗಳಿಂದ ಕಾಪಾಡುತ್ತೆ. ಸುಮಾರು 10 ರಿಂದ 15 ವರ್ಷಗಳ ಕಾಲ ಮನೆಗೆ ಇದು ಶಕ್ತಿಯನ್ನ ಕೊಡುತ್ತದೆ. ನೋಡಿ, ಅದಕ್ಕೆ ಬೇಕಾಗ್ತಕ್ಕಂತಹ ಎಲ್ಲಾ ರೀತಿಯ ಗಿಡಮೂಲಿಕೆಗಳು ಎಲ್ಲವನ್ನು ನಾವು ಅದಕ್ಕೆ ಹಾಕ್ಬೇಕಾಗ್ತದೆ. ನೋಡಿ, ಅದೇ ರೀತಿ ನೋಡಿ ಎಲ್ಲಾ ರೀತಿಯ ಗಿಡಮೂಲಿಕೆಗಳು. ಇದರಲ್ಲಿ ರಕ್ತಭೂತಾಳೆ, ಇದು ರಕ್ತಭೂತಾಳೆ ಅಂತ ಕರಿತೀವಿ. ಇದು ಜಗಳಗಂಟಿ ಬೇರು ಅಂತ ಕರಿತೀವಿ. ಇದು ತಾಮ್ರಶಕ್ಕಿ, ವೀರಶಕ್ಕಿ. ಇದು ಎಲ್ಲಾ ರೀತಿಯ ಬೇರುಗಳು, ಭೂತಾಳೆ ಬೇರುಗಳು, ಅಂದ್ರೆ ದೇವಭೂತಾಳೆ ಅಂತ ಕರಿತೀವಿ. ನೋಡಿ, ಇದು ತಾಮ್ರಶಕ್ಕಿ. ಈ ಗಿಡ ತಾಮ್ರಶಕ್ಕಿ ಬಹಳ ವಿಶೇಷವಾದ ಶಕ್ತಿಯನ್ನ, ಎನರ್ಜಿಯನ್ನ, ವಿಶೇಷ ಶಕ್ತಿಯನ್ನು ಕೊಡುತ್ತದೆ. ಹಾಗೆ ಇದು ವೀರಶಕ್ಕಿ ಕೂಡ, ಇದು ಕೂಡ ವಿಶೇಷವಾದ ಶಕ್ತಿಯನ್ನು ಕೊಡುತ್ತದೆ. ಜಟಾಮಸಿ ನೋಡಿ, ಜಟಾಮಸಿ ಅಂತ ಕರಿತೀವಿ. ಈ ಜಟಾಮಸಿನ ಹಾಕಿದಾಗ ಎಲ್ಲ ಯಂತ್ರಗಳು ಹಾಕೋದ್ರಿಂದ ವಿಶೇಷವಾದ ಶಕ್ತಿಯನ್ನ ಕೊಡ್ತದೆ. ಸೊ ಈ ರೀತಿಯಾಗಿ ನಾವು ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಅದಕ್ಕೆ ಶಕ್ತಿಗಳನ್ನ ತುಂಬಿ ಮನೆಯಲ್ಲಿ ನಾವು ಪೂಜಿಸೋದ್ರಿಂದ ಆ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಸಾಲದ ಸಮಸ್ಯೆ, ಹಣದ ಸಮಸ್ಯೆಗಳು, ಕೋರ್ಟ್ ಕಚೇರಿ ಸಮಸ್ಯೆಗಳು, ಮನೆಯಲ್ಲಿ ಬೇಕಾಗಿರ್ತಕ್ಕಂತಹ ಶಾಂತಿ, ಸೌಹಾರ್ದತೆ, ಇವೆಲ್ಲವೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸ್ತದೆ. ಹಾಗಾಗಿ ಯಂತ್ರ ಬೇಕಾಗಿರ್ತಕ್ಕಂಥವ್ರು ನಮ್ಮನ್ನ ಸಂಪರ್ಕಿಸಬಹುದು. ನಮಸ್ಕಾರ.